ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ. ಮನೆಯ ವಾಸ್ತುವಿನಲ್ಲಿ ಮೆಟ್ಟಿಲುಗಳು ಮುಖ್ಯ ಪಾತ್ರ ವಹಿಸುತ್ತವೆ. ಮೆಟ್ಟಿಲುಗಳ ವಾಸ್ತು ದೋಷವಿದ್ದರೆ ನೀವು ಎಷ್ಟೇ ಶ್ರಮಿಸಿದರೂ ಅದರ ಫಲವು ಸಂಪೂರ್ಣವಾಗಿ ಸಿಗುವುದಿಲ್ಲ. ಇದು ಖಿನ್ನತೆ ಮತ್ತು ಮಾನಸಿಕ ಒತ್ತಡವನ್ನು ಹೆಚ್ಚಿಸುತ್ತದೆ. ಹಾಗಾಗಿ ಮನೆಯಲ್ಲಿ ಸಂತೋಷ ಹಾಗೂ ನೆಮ್ಮದಿಯ ಜೀವನಕ್ಕಾಗಿ ಮೆಟ್ಟಿಲ ಕೆಳಗೆ ಈ ವಸ್ತುಗಳು ಇಡದಂತೆ ಎಚ್ಚರ ವಹಿಸಿ. ಯಾವುವು ಆ ವಸ್ತುಗಳು ನೋಡೋಣ. ಅದಕ್ಕೂ ಮೊದಲು ನನ್ನ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಾಮಾನ್ಯವಾಗಿ ಮನೆಯ ಮೆಟ್ಟಿಲ ಕೆಳಗೆ ಕಸದ ಬುಟ್ಟಿಯನ್ನು ಇಡುತ್ತಾರೆ, ಒರೆಸುವ ಬಟ್ಟೆಗಳನ್ನು ಇಡುತ್ತಾರೆ. ಹೀಗೆ ಮಾಡಿದರೆ ಆರ್ಥಿಕ ಸ್ಥಿತಿ ದುರ್ಬಲಗೊಳ್ಳುವುದಲ್ಲದೆ ಕುಟುಂಬದ ಸದಸ್ಯರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಉಂಟಾಗುತ್ತದೆ. ಜಾಗವನ್ನು ಉಳಿಸುವ ಸಲುವಾಗಿ ಜನರು ಮೆಟ್ಟಿಲುಗಳ ಕೆಳಗೆ ಪೂಜಾ ಸ್ಥಳ, ಸ್ನಾನಗೃಹ, ಅಡುಗೆ ಮನೆಯನ್ನು ನಿರ್ಮಿಸುವುದು ಸಾಮಾನ್ಯವಾಗಿ ಕಂಡುಬರುತ್ತದೆ. ವಾಸ್ತು ಪ್ರಕಾರ ಹೀಗೆ ಮಾಡುವುದು ಸರಿಯಲ್ಲ. ಮೆಟ್ಟಿಲುಗಳ ಕೆಳಗೆ ದಿನಬಳಕೆಯ ಕೊಠಡಿಗಳನ್ನು ನಿರ್ಮಿಸಬಾರದು. ಕೆಲವರು ಮೆಟ್ಟಿಲುಗಳ ಕೆಳಗಿರುವ ಜಾಗವನ್ನು ಸ್ಟೋರ್ ರೂಮ್ ಆಗಿ ಬಳಸಬಹುದು. ಆದರೆ ಈ ಸ್ಥಳದ ಸ್ವಚ್ಛತೆ ಮುಖ್ಯ ಎಂಬುದು ನೆನಪಿನಲ್ಲಿಡಬೇಕು. ಮೆಟ್ಟಿಲುಗಳ ಕೆಳಗೆ ಒಡವೆಗಳ ವಾರ್ಡ್ರೋಬ್, ಹಣದ ವಾರ್ಡ್ರೋಬನ್ನು ಇಡಬಾರದು. ಬೀರುಗಳನ್ನು ಇಡಬಾರದು. ಹೀಗೆ ಮಾಡುವುದರಿಂದ ಹಣದ ಸಮಸ್ಯೆಗಳು ಎದುರಾಗುತ್ತವೆ. ಮೆಟ್ಟಿಲುಗಳ ಕೆಳಗೆ ಟ್ಯಾಪ್ಗಳನ್ನು ನಿರ್ಮಿಸಿದರೆ ಆ ಟ್ಯಾಪ್ಗಳಿಂದ ನೀರು ಸೋರಿಕೆಯಾಗುತ್ತಿದ್ದರೆ ಇದರಿಂದ ಹಣದ ಕೊರತೆ ಉಂಟಾಗಿ ನೀವು ದುಡಿದ ಹಣವು ನಿಲ್ಲುವುದಿಲ್ಲ, ಖರ್ಚಾಗುತ್ತಾ ಹೋಗುತ್ತದೆ. ಫ್ರೆಂಡ್ಸ್, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ವಿಡಿಯೋಗೆ ಒಂದು ಲೈಕನ್ನು ಕೊಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.